ಗಟ್ಟಿಗನೂರ ಗ್ರಾಮದಲ್ಲಿ 2024-25ನೇ ಸಾಲಿನ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅಡಿಯಲ್ಲಿ ನಿರ್ಮಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಬಿಸಿ ಊಟದ ಕೊಠಡಿ ಹಾಗೂ ಕಾಂಪೌಂಡ್ ಉದ್ಘಾಟನೆ ಹಾಗೂ 2015-16ನೇ ಸಾಲಿನ ಸಿಪಿಟಿ-ಎಸ್ಪಿ ಅನುದಾನದ ಅಡಿಯಲ್ಲಿ ನಿರ್ಮಿಸಿರುವ ಡಾ. ಬಿ.ಆರ್. ಅಂಬೇಡ್ಕರ್ ಭವನದ ಉದ್ಘಾಟನೆ ಮತ್ತು ಅಂದಾಜು ಮೊತ್ತ 25 ಲಕ್ಷಗಳ ವೆಚ್ಚದಲ್ಲಿ ಶ್ರೀ ಸುಖಮುನೇಶ್ವರ ಹಾಗೂ ಶರಣಬಸವೇಶ್ವರ ಸಮುದಾಯ ಭವನ ಹಾಗೂ ಶಾಲಾ ಕೊಠಡಿ ಭೂಮಿ ಪೂಜೆ ಕಾರ್ಯಕ್ರಮವನ್ನು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಹುನಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ವಿಜಯಾನಂದ ಎಸ್ ಕಾಶಪ್ಪನವರ ಅವರು ತಮ್ಮ ಅಮೃತ ಹಸ್ತದಿಂದ ಭೂಮಿ ಪೂಜೆ ಹಾಗೂ ಉದ್ಘಾಟನೆ ನೆರವೇರಿಸಿದರು. ಈ ಸಮಾರಂಭದಲ್ಲಿ ಗ್ರಾಮದ ಹಿರಿಯರು ನೋಡಿ ಕಡೆ ಚಂಗೂಡ ಚಂಗೂಡ ಸರ್ ಈ ಕಡೆ ನೋಡಿ ಸರ್, ನೋಡಿ ಸರ್, ಸರ್ ಈ ಕಡೆ ಸರ್. ಎಲ್ಲರಿಗೂ ನನ್ನ ಶರಣಾರ್ಥಿಗಳು. ಇವತ್ತು ಬಹಳ ವಿಶೇಷ ದಿನ. ಘಟ್ನೂರು ಗ್ರಾಮದ ಇತಿಹಾಸದಲ್ಲೇ ಬಹುತೇಕ ಒಟ್ಟಾರೆ ಇವತ್ತು ಎರಡು ಹೊಸದಾಗಿ ಏನು ಸುಖಮುನೇಶ್ವರ ಸಮುದಾಯ ಭವನ ಸುಮಾರು 25 ಲಕ್ಷ ರೂಪಾಯಿ ಈಗ ಕೊಟ್ಟಿ ಬಿಡಿ. ಈಗ ಆಗೈತಿ, ಈಗ ಹಳೇದೀಗ ಇದು ಅಪ್ಪಾರು ಮಾತು ಕೊಟ್ಟಿದ್ರು, ನಾನು ಮಾತು ಕೊಟ್ಟಿದ್ದೆ. ಎಲ್ಲ ಹಾಕವು ಸುಮಾರು 25 ಲಕ್ಷ ರೂಪಾಯಿ ಸಮುದಾಯ ಭವನ. ಪ್ರಾಥಮಿಕ ಶಾಲೆಯ ಕೊಠಡಿಗೆ 2 ಕೊಠಡಿಗೆ 46 ಲಕ್ಷ ರೂಪಾಯಿನ ಇವತ್ತು ಈಗಾಗಲೇ ಅನುದಾನವನ್ನ ಮಂಜೂರು ಹಾಕಿದ್ದಾರೆ. ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮುದಾಯ ಭವನ ಇದು 2016-17ರಲ್ಲಿ ಇವತ್ತು ನಮ್ಮ ಹಿಂದಿನ ಸರ್ಕಾರದಲ್ಲಿ, ಹಿಂದಿನ ಅವಧಿಯಲ್ಲಿ ನಾನು ಶಾಸಕನಾಗಿದ್ದಾಗ ಈ ಸಮುದಾಯ ಭವನವನ್ನು ನಾನು ಹಾಕಿದ್ದೆ. ಅದು ನಾನು ಪ್ರಾರಂಭ ಮಾಡಿದ್ದೆ, ಆದ್ರೆ ಒಳ್ಳೆ ಉದ್ಘಾಟನೆಯನ್ನು ನಾನು ಮಾಡಿದೆ ಅಂತ ಹೇಳಾಗಿದ್ದೆ. ಮತ್ತು ನಮ್ಮ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ
ಯೋಜನೆ ಅಡಿಯಲ್ಲಿ ಏನು 8 ಲಕ್ಷ ರೂಪಾಯಿದ ಕಂಪೌಂಡ್ ಮತ್ತು ಬಾಲಕಿಯರ ಶೌಚಾಲಯಕ್ಕೆ 4 ಲಕ್ಷ, ಬಿಸಿ ಊಟದ ಕೊಠಡಿಗೆ 7.5 ಲಕ್ಷ, ಒಟ್ಟಾರೆ ಇಷ್ಟು ಕಾಮಗಾರಿಯನ್ನ ಉದ್ಘಾಟನೆ ಮತ್ತು ಭೂಮಿ ಪೂಜೆಯನ್ನು ಇವತ್ತು ಬಹಳ ಸಂತೋಷವಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತು ಉದ್ಘಾಟನೆಯನ್ನು ಕೂಡ ಗೊಳಿಸಿದ್ದೀವಿ ಅನ್ನೋ ಮಾತನ್ನು ಹೇಳ್ತಿದ್ದೇನೆ. ಯಾಕಂದ್ರೆ ನನಗೆ ಗೊತ್ತೈತಿ ಹನುಮಂತಗೌಡ ನಮ್ಮ ಹೊಸಮನಿಯವರಿಗೂ ಗೊತ್ತೈತಿ, ಎಂಕನಗೌಡ ನಮ್ಮ ಅಗಸಿಮುಂದಿನವರಿಗೂ ಗೊತ್ತೈತಿ. ಇವತ್ತು ಈ ಶಾಲೆಯ ಒಂದು ವಾತಾವರಣವನ್ನ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ನಮ್ಮ ಶಂಕರಗೌಡ ಮತ್ತು ಸಂಗನಬಸು ಅವರು ಬಹಳ ಜವಾಬ್ದಾರಿಯನ್ನು ತೆಗೆದುಕೊಂಡು ಈ ಶಾಲೆಗೆ ಏನಾದರೂ ಮಾಡಬೇಕು ಅನ್ನೋದು ಒಂದು ಇದನ್ನ ಇಟ್ಕೊಂಡು ಅವರು ಮಾಡಿದ್ದಾರೆ ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಇಲ್ಲಿ ಅನ್ಪಿಸ್ತೇನೆ. ಯಾಕಂದ್ರೆ ಊರಿನಲ್ಲಿ ಯಾರಾದರೂ ಶಾಲೆಗೆ ಊರಿನ ಅಭಿವೃದ್ಧಿಗೆ ತಲೆ ಕೆಡಿಸುವಂಥವ್ರು ಇರಬೇಕು, ಇದ್ದಾಗ ಊರಿನ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ. ಇವತ್ತು ಅಂತ ಒಂದು ಯುವಕ ಶಕ್ತಿ ಇವತ್ತು ನಮ್ಮ ಗಟ್ನೂರು ಗ್ರಾಮದಲ್ಲಿ ಇವತ್ತು ಇದೆ ಅಂದ್ರೆ ಬಹಳ ಹೆಮ್ಮೆಯನ್ನ ನಾನು ಇವತ್ತು ಪಡ್ತೀನಿ ಅನ್ನೋ ಮಾತನ್ನು ಅದಕ್ಕೆ ಇವತ್ತು ಈ ಹಿಂದೆ ಕೂಡ ಇವತ್ತು ಗಟ್ನೂರು ಗ್ರಾಮದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಾವು ಕೈಗೊಂಡಿದ್ವಿ. ಇವತ್ತು ಅನೇಕ ಸಿಸಿ ರಸ್ತೆ ಇರ್ಬೋದು, ದೇವಸ್ಥಾನ ಕಟ್ಟಡ ಇರ್ಬೋದು, ಮಸೀದಿ ಕಟ್ಟಡ ಇರ್ಬೋದು, ಅನೇಕ ಕಾರ್ಯಕ್ರಮಗಳನ್ನು ನನಗೆ ರೋಡು ಇರ್ಬೋದು ಇವೆಲ್ಲವನ್ನ ಮಾಡಿದ್ವಿ. ಬಹುತೇಕ ಇವತ್ತು ಮತ್ತೆ ಏನೋ ಈ ರಾಜ್ಯದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಕಾಂಗ್ರೆಸ್ ಪಕ್ಷ ನಮ್ಮ ಮುಖ್ಯ ಚುನಾವಣೆಯ ಪೂರ್ವದಲ್ಲಿ ಈ ರಾಜ್ಯದ ಜನತೆಗೆ ಮಾತು ಕೊಟ್ಟಿದ್ವಿ, 5 ಗ್ಯಾರಂಟಿಗಳನ್ನು ನಾವು ಕೊಡ್ತೀವಿ ಅಂತ ಹೇಳಿದ್ವಿ. 5 ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೀವಿ. ನಮ್ಮ ತಾಯಿಯಂದ್ರೆ ಕೂತಾರೆ ಇಲ್ಲಿ 2 ರೂಪಾಯಿ ಬರುತ್ತೆ, 2,000 ಬರ್ತಾವಿಲ್ಲಮ್ಮ, 2,000 ಬರ್ತಾವ. ಹೌದಾ? 2 ತಿಂಗಳು ಬಂದಿಲ್ಲ, ಮತ್ತೆ ಬರ್ತಾವ. ಸ್ವಲ್ಪ 2 ತಿಂಗಳು ಬಂದ್ರೆ ಈಸೂಸ್ ಬಂದಿಲ್ಲ. 5 ಕೆಜಿ ರೊಕ್ಕ ಬರ್ತಾವ. ಬಸ್ ಫ್ರೀ ಐತೆ, ಬಸ್ ಫ್ರೀ ಐತಿಲ್ಲಮ್ಮ. ಕರೆಂಟ್ 200 ಯೂನಿಟ್ ಕರೆಂಟ್ ಫ್ರೀ ಐತೆ. ಮತ್ತೆ ನಮ್ಮ ಅದೇ ಅತ್ತಿಗೊಂದು ಕಾಲ ಅಂತ, ಸೊಸಿಗೊಂದು ಕಾಲ ಅಂತ. ಅದಕ್ಕೆ ಗಂಡಸರಿಗೆ ಒಂದು ಕಾಲ ಇತ್ತು, ಈಗ ಹೆಂಗಸರಿಗೆ ಒಂದು ಕಾಲ ಇತ್ತು. ಯಾಕಂದ್ರೆ ನೀವು ಬಹಳ ಕಾಣಿಸ್ತಿದ್ರಿ ಅವ್ರಿಗೆ, ಬಸ್ಸಿಗೆ ರೊಕ್ಕ ಕೊಡ ಅಂದ್ರೆ ಕಾಣಿಸ್ತಿದ್ರಿ. ಇದನ್ನ ಗೊತ್ತಾಗಿ ಇವತ್ತು ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಹೆಣ್ಮಕ್ಳಿಗೆ ಯಾರು ಕಾಣಿಸ್ಬಾರ್ದಂತ ಅವ್ರಿಗೆ ಫ್ರೀ ಬಸ್ ಕೊಟ್ಬಿಟ್ರಿ. ನಾವು ಎಲ್ಲರೂ ಹೋಗ್ಲಿ, ಅವ್ರು ತವ್ರ ಮನೆಗೆ ಹೋಗ್ಲಿ, ದೇವಸ್ಥಾನಕ್ಕೆ ಹೋಗ್ಲಿ, ತವ್ರ ಮನೆ ಅಂದ್ರೆ ಬಹಳ ಖುಷಿ ಅವ್ರಿಗೆ. ಯಾಕೆ? ಹೌದಲ್ಲ, ತವ್ರ ಮನೆಗೆ ಹೋಗೋದಂದ್ರೆ ಬಹಳ ಖುಷಿ. ಮತ್ತೆ ನಿಮ್ಗೇನ್ ಗೊತ್ತೈತೆ ಅವ್ರ ಕಷ್ಟ? ಇನ್ನೊಂದು ಚೆಕ್ ನಿನಗೆ ಅದ ಹೇಳ್ಬಿಡಿ. ಈಗ ನಿಮ್ಗೆ ಅದಕ್ಕೆ ಕೈ ಕೊಟ್ಟಿಲ್ಲ, ನಿಮ್ಗೆ ರೊಕ್ಕ 2,000 ರೂಪಾಯಿ. ನಿಮ್ ಕೈಯಾಗ 2,000 ರೂಪಾಯಿ ಬರೋದು ಮಾಡಿದ್ರೆ ಎಲ್ಲಿ ಹೋಗಿತ್ತು ಗೊತ್ತಿತ್ತಲ್ಲ, ಮತ್ತೆ ಎಲ್ಲಿ ಹೋಗಿತ್ತು ಅವ್ರಿಗೆ ಗೊತ್ತೈತಿ. ಅದಕ್ಕೆ ಹೆಣ್ಮಕ್ಳಿಗೆ ನೇರವಾಗಿ ಅಕೌಂಟಿಗೆ ಹಾಕಾಕತ್ತೀವಿ ನಾವು. ಅದಕ್ಕೆ ಇದನ್ನ ಮಾಡಿದ್ದ ಯೋಜನೆ ಅಂದ್ರೆ ನಾವು ಕೊಟ್ಟ ಮಾತಂತೆ ನಡೆದಿದ್ದೇವೆ ಅನ್ನೋ ಮಾತನ್ನು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದೇನೆ. ಇವತ್ತು ಗಟ್ನೂರು ಗ್ರಾಮದಲ್ಲಿ ಕೂಡ ನಾವು ಹೇಳಿದ್ದೀವಿ, ಸುಬ್ಬುಲೇಶ್ವರ ಒಂದು ಸಮುದಾಯ ಭವನ ಕಟ್ತೀವಿ, ಶಾಲೆ ಕಟ್ಟಡಗಳನ್ನ ಮಾಡಿಕೊಡ್ತೀವಿ, ಅನೇಕ ಇನ್ನೂ ಅಭಿವೃದ್ಧಿ ಕೆಲಸಗಳದಾವ, ಇನ್ನೂ ಬಹಳಷ್ಟು ಕೆಲಸ ಅದಾವ. ಇನ್ನು ಸಿಸಿ ರಸ್ತೆ ಹಾಕ್ಬೇಕು, ಇವತ್ತೊಂದು ಮನವಿ ಮಾಡಿಕೊಂಡಿದ್ದಾರೆ, ಶುದ್ಧ ಕುಡಿಯುವ ನೀರು ಘಟಕ ಹಾಕ್ಬೇಕು, ಹನುಮಂತರ ಗುಡಿ ಕಾಂಕ್ರೀಟ್ ಹಾಕ್ಬೇಕು. ಇಲ್ಲಿ ಪಟ್ಟಿನೇ ಕೊಟ್ಟರು ನಮ್ಮ DC. ಈಗಾಗಲೇ ನಿಮ್ಮ ಹುಡುಗಂದಿಂದ ನಿಡಿಸ್ನೂರವರೆಗೂ ಈ ಹೊಸ ರಸ್ತೆಯನ್ನು ಮಾಡಾಕ ಹೊಸ ರಸ್ತೆ ಹಾಕಿದ್ದೀವಿ. ಈಗಾಗಲೇ ಹೊಸ ರಸ್ತೆ ಹಾಕಿದ್ವಿ. ಇನ್ನು ಭಾಳ ಅಂದ್ರೆ ಒಂದು ತಿಂಗಳೊಳಗೆ ಟೆಂಡರ್ ಆಗುತ್ತೆ.
ಮುಂದಿನ ತಿಂಗಳ ಪೂಜೆ ಮಾಡ್ತೀವಿ. ಅದನ್ನು ಅಂಗನವಾಡಿ ಮತ್ತ ಶುದ್ಧ ಕುಡಿ ನೀರು ಘಟಕ ಈಗಾಗಲೇ ನಾನು ಇಲ್ಲೇ ಹೇಳ್ಬಿಟ್ಟಿನಿ. ಈಗ ಹೊಸ ಶುದ್ಧ ಕುಡಿ ನೀರು ಘಟಕ ಮಾಡಿಕೊಡ್ತೀವಿ. ಹೊಸ ಅದು ಬಿಟ್ಕೊಡ್ರಿ, ಒಂದು ಜಾಗ ಬೇರೆ ಜಾಗ ತೋರಿಸ್ರಿ, ನೀವೆಲ್ಲ ಅಂತೀರಿ ಅದು ಶುದ್ಧ ಕುಡಿ ನೀರು ಘಟಕ ಹಾಕ್ಕೊಡ್ತೀವಿ. ಮತ್ತೆ ದವಾಖಾನೆ ಮುಖ್ಯವಾಗಿ ನಿಮಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬೇಕಾಗಿದೆ. ಹೋಗಿಲ್ಲದ ಬೇಡಿಕೆ ಐತಿ. ಈ ಸಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಕೂಡ ಮಂಜೂರು ಮಾಡಿಕೊಡುವಂತ ಕೆಲಸ ಇಲ್ಲಿ ಮಾಡಿಕೊಡ್ತೀವಿ. ಏನಮ್ಮ? ಸ್ಮಶಾನ ಜಾಗ, ಕಬ್ರಸ್ತಾನ. ಓಕೆ. ಈಗ ನಿಮ್ಗ ಯಾರಾದ್ರೂ ಭೂಮಿ ಕೊಡೋರಿದ್ರೆ ಕೊಟ್ಟರೆ ನಾ ಸರ್ಕಾರದಿಂದ ಅನುದಾನ ಕೊಡಿಸ್ತೀವಿ. ಆಗೈತಿ. ಆಯ್ತಮ್ಮ, ನಾನು ಚೆಕ್ ಮಾಡಿಸ್ತೀನಿ. ಈಗ ಹೇಳಿರಲ್ಲ, ತಹಸೀಲ್ದಾರ್ ತಕ್ಷಣ ಮಾತಾಡಿ ಅದೆಲ್ಲೈತೆ ನೋಡಿ ನಾನು ಸರಿ ಮಾಡಿಸ್ಕೊಡ್ತೇನೆ. ನೀವು ಸ್ಮಶಾನ ಮಾಡಿಕೊಡ್ತೀವಿ. ಇನ್ನು ಒಟ್ಟಾರೆ ಏನೇ ಅಭಿವೃದ್ಧಿ ಕೆಲಸಗಳಿದ್ರು ಕೂಡ ನಮ್ಮ ತಾಯಿ ಒಂದು ದೇವಸ್ಥಾನ ಹೇಳ್ಯಾರ, ದುರ್ಗಮ್ಮನ ಗುಡಿ, ಹೌದಲ್ಲ ಬೇ? ಮತ್ತೆ ನೀವು ಮರ್ತಿಲ್ಲ ಅಂತ ಹೇಳ್ತೀವಿ. ನಿಮ್ಮ ದುರ್ಗಮ್ಮನ ಗುಡಿನೂ ಕಟ್ಟಿಸ್ಕೊಡ್ತೀವಿ. ಈಗಾಗಲೇ ಶಂಕರಗೌಡ ಉತ್ತಾರ ಕೊಟ್ಟಾನ. ಅದಕ್ಕೆ ತಕ್ಷಣ ರೊಕ್ಕ ಹಾಕುವಂತ ಕೆಲಸ ಮಾಡಿ ಅದರ ಗುಡಿನೂ ಕಟ್ಟಿಸ್ಕೊಡ್ತೀವಿ. ನಿಮ್ಮ ಒಟ್ಟಾರೆ ಏನೇನು ಬೇಡಿಕೆ ನಾವು ಕಟ್ನೂರು ಗ್ರಾಮದಲ್ಲಿ ಎಲ್ಲ ಬೇಡಿಕೆಗಳನ್ನ ಖಂಡಿತವಾಗಿ ನಾವು ಈಡೇರಿಸ್ತೀವಿ ಅನ್ನೋ ಒಂದು ಮಾತನ್ನು ನಾವು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೇವೆ. ಅದಕ್ಕೆ ಇವತ್ತೇನು ಬಹಳ ಅಪೂರ್ವವಾಗಿ ಇವತ್ತು ಕಟ್ನೂರು ಗ್ರಾಮದ ಎಲ್ಲರೂ ಕೂತ್ಕೊಂಡು ತಾಯಂದ್ರು, ಯುವಕರು, ಹಿರಿಯರು ಎಲ್ಲರೂ ಸೇರ್ಕೊಂಡು ಅದ್ಭುತವಾಗಿ ಸ್ವಾಗತವನ್ನು ಮಾಡಿ ಮತ್ತು ನಮ್ಮ ವಿದ್ಯಾರ್ಥಿನಿಯರು ಕೂಡ ಬಹಳ ಅದ್ಭುತವಾಗಿ ನಮ್ಮನ್ನು ಸ್ವಾಗತ ಮಾಡಿ ಬಹಳ ಪ್ರೀತಿ ವಿಶ್ವಾಸವನ್ನು ತೋರಿಸಿ ನಮ್ಮ ಗಣೇಶ ಸುಬ್ರಹ್ಮಣ್ಯೇಶ್ವರ ಯುವ ಸಂಘದವರು ಕೂಡ ಇವತ್ತು ತಾವೆಲ್ಲರೂ ಕೂಡಿ ಸನ್ಮಾನ ಮಾಡಿ ಇವತ್ತು ಗೌರವಿಸಿದ್ರಿ. ತಮಗೆಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಯಾಕಂದ್ರೆ ನಿಮ್ಮ ಆಶೀರ್ವಾದದಿಂದಲೇ ನಾನು ಇವತ್ತು ಅಧಿಕಾರಕ್ಕೆ ಬಂದಿದ್ದೀನಿ. ಯಾಕಂದ್ರೆ ನಾವು ಏನು ಮಾತನ್ನು ನುಡಿದು ಹೋಗ್ತೀವಿ ಅದರಂತೆ ನಡಿಬೇಕು. ನಡೀತಾ ಇದ್ರೆ ಇದೇ ಜನ್ಮ ಕಡೆ ಅಂತ ನಡೆಯಕ್ಕಾಗಲ್ಲ ಅಂದ್ರೆ ಅದೇ ಜನ್ಮ ಕಡೆ. ಅದಕ್ಕೆ ನಾವು ಏನು ಮಾತು ಕೊಟ್ಟು ಹೋಗ್ತೀವಿ ಅದನ್ನು ಮಾಡೇ ಮಾಡ್ತೀವಿ ಅನ್ನೋದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ